ಬೋಲೋ ಭಾರತ್ ಮಾತಾ ಕಿ. ಸೌಂಡ್ ಸಾಕಾಗ್ತಾ ಇಲ್ಲ, ಇನ್ನು ಜೋರಾಗಿ ಕಿರ್ಚ್ಬೇಕು ಎಲ್ಲರೂ. ಬೋಲೋ ಭಾರತ್ ಮಾತಾ ಕಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ, ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ ನೋಡಿ, ಅವರೊಬ್ಬರೇ ಎಷ್ಟು ಜೋರಾಗಿ ಕಿರ್ಚ್ತಾ ಇದ್ದಾರೆ. ಇವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಈ ಕಗ್ಲಿಪುರ ಒಂದು ಗ್ರಾಮ ಪಂಚಾಯತಿಲಿ ನಮ್ಮ ಕಗ್ಲಿಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಡೆಯಿಂದ ಇವತ್ತೊಂದು ಅದ್ಧೂರಿ ಕಾರ್ಯಕ್ರಮ ನಮ್ಮ ಸೋಮಶೇಖರ್ ಗೌಡ್ರ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಅವರು ಭಾಳಷ್ಟು ಸಾರಿ ಹೇಳಿದ್ದಾರೆ, ಅವ್ರು ಯಾವತ್ತೂ ಹುಟ್ಟಿದಬ್ಬ ಆಚರಿಸಿದವರೇ ಅಲ್ಲ. ಅದು ಕ್ಷೇತ್ರದಲ್ಲಿ ನೋಡಿದ ಮಾತ್ರ ಅಲ್ಲ, ಅವ್ರ ಮಗನಾಗಿ ಹೇಳ್ತಾ ಇದ್ದೀನಿ, ನಾನು ನೋಡಿಲ್ಲ ಅವ್ರು ಯಾವತ್ತೂ ಹುಟ್ಟಿದಬ್ಬ ಆಚರಿಸ್ಕೊಂಡಿರೋದು. ಆದರೆ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಯಾವ್ದಾರ ಒಂದು ಕಾರ್ಯಕ್ರಮ, ಯಾವ್ದಾರ ಒಂದು ಪ್ರೋಗ್ರಾಮು, ಈ ಥರದ್ದು ಒಂದು ಸ್ಪರ್ಧೆ ಹಮ್ಮಿಕೊಂಡು ಈ ಭಾರಿ ಗಾತ್ರದಲ್ಲಿ ಜನನ್ನ ಸೇರಿಸಿ ಪ್ರತಿಯೊಬ್ಬರಿಗೂ ಬಾಳೆ ಎಲೆ ಊಟ, ಹೋಳಿಗೆ ಊಟ, ಎಂಟ್ರೆನ್ಸಲ್ಲಿ ಬಂದರೆ ಮಜ್ಜಿಗೆ, ನೀರು ಎಲ್ಲ ಕೊಟ್ಟು ಪ್ರೋಗ್ರಾಮ್ ಮಾಡೋದೇ ಅವ್ರದ್ದು. ಮುಂಚೆಯಿಂದನೂ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ, ಮಾಡಿಕೊಂಡೇ ಇರ್ತಾರೆ. ನಿಮ್ಮ ಆಶೀರ್ವಾದ ಇದ್ದರೆ ಇನ್ನೂ ಬಹಳಷ್ಟು ವರ್ಷ ಹೀಗೆ ಪ್ರೋಗ್ರಾಮ್ ಮಾಡಿಕೊಂಡೇ ಇರ್ತಾರೆ. ಈ ಬಾರಿ 12,000 ಮಹಿಳೆಯರು 7 ಗ್ರಾಮ ಪಂಚಾಯತಿಲು ರಂಗೋಲಿ ಸ್ಪರ್ಧೆಯನ್ನು ಮಾಡಿ 12,000 ಮಹಿಳೆಯರು ಭಾಗವಹಿಸಿದ್ದಾರೆ. ಅದು ಈ ಒಂದು ಕಗ್ಲಿಪುರ ಬ್ಲಾಕ್ದು. ಇದರಿಂದ ಮುಂಚೆ ನಮ್ಮ ತಾವರೆಕೆರೆ ಬ್ಲಾಕಲ್ಲೂ ಸಹ 13,000 ಮಹಿಳೆಯರು ಸ್ಪರ್ಧಿಸಿ ಬಹುಮಾನನ ಪಡ್ಕೊಂಡಿದ್ದಾರೆ. ಈ ಪ್ರಕಾರದಲ್ಲಿ, ಈ ಗಾತ್ರದಲ್ಲಿ ಇಷ್ಟು ಸಾವಿರ ಮಹಿಳೆಯರನ್ನ ಒಂದು ಕಡೆ ಸೇರಿಸಿ ಈ ಒಂದು ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ಕೊಟ್ಟಿರೋದು ಈ ಇಡೀ ಕರ್ನಾಟಕದಲ್ಲಿ ನಮ್ಮ ಶಾಸಕರು ಬಿಟ್ಟರೆ ಇನ್ಯಾವ ಶಾಸಕರು ಮಾಡಿಲ್ಲ, ಇನ್ಯಾವ ಶಾಸಕರು ಮಾಡೋದು ಇಲ್ಲ. ಇನ್ನು 2 ವರ್ಷದಲ್ಲಿ 2028ರಲ್ಲಿ ಇನ್ನೊಂದು ಬಾರಿ ಎಲೆಕ್ಷನ್ ಆಗ್ತಾ ಇದೆ. ನಮ್ಮ ಸೋಮಶೇಖರ್ ಗೌಡರು ನೀವೆಲ್ಲರೂ ಗೆಲ್ಲಿಸಿ ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗ್ತಿರುವಂಥ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನಮ್ಮ ಸೋಮಶೇಖರ್ ಗೌಡರು ಮಿನಿಸ್ಟರ್ ಆಗಿ ಕೂರಬೇಕು. ಈ 3 ವರ್ಷ ಶಾಸಕರಾಗಿ ಮಾಡಿರುವಂಥ ಕೆಲಸ ನೀವೇ ನೋಡಿದ್ದೀರಾ. ಅಭಿವೃದ್ಧಿ ಆಗಿರ್ಬೋದು, ಈ ಥರ ಮಹಿಳೆಯರಿಗೆ ಒಂದು ಸ್ಪರ್ಧೆ ಆಗಿರ್ಬೋದು, ಯುವಕರಿಗೆ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲ ರೀತಿಯಂಥ ಒಂದು ಆಲ್ರೌಂಡ್ ಅಭಿವೃದ್ಧಿ ಆಗಿರೋದಂದರೆ ನಮ್ಮ ಯಶವಂತಪುರ ಕ್ಷೇತ್ರ ಒಂದರಲ್ಲೇ. ಇಡೀ 224 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ. ನಮ್ಮ ಯಶವಂತಪುರದಲ್ಲಿ ಆಗಿರುವಂಥ ಕೆಲಸ, ಅಭಿವೃದ್ಧಿ, ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ಕಾಂಪಿಟೇಷನ್ ಆಗಿರ್ಬೋದು, ಈ ಥರ ಒಂದು ಜನವನ್ನು ಸೇರಿಸೋಕ್ಕಂಥ ಶಕ್ತಿ ನಮ್ಮ ಸೋಮಶೇಖರ್ ಗೌಡ್ರಿಗೆ ಮಾತ್ರ ಇದೆ. ಹಿಂಗೆ ಇದೊಂದು 2 ಬ್ಲಾಕ್ದಾಗಿದೆ. ಮುಂದಿನ ಸಲ ಇನ್ನೂ 7 ವಾರ್ಡ್ದು ಬಾಕಿ ಇದೆ. 7 ವಾರ್ಡಲ್ಲೂ ಅದರ 12 ವಾರ್ಡು, ಮುಂಚೆ 7 ಇತ್ತು, ಇವಾಗ 12 ಆಗಿದೆ. ನಮ್ಮ ಜಿ ಬಿ ಎನಲ್ಲಿ 12 ವಾರ್ಡಲ್ಲೂ ಪ್ರತಿ ವಾರ್ಡಲ್ಲೂ ಒಂದು 10,000 ಮಹಿಳೆಯರನ್ನು ಸೇರಿಸೋವಂಥ ಒಂದು ಪ್ರೋಗ್ರಾಮ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆ ಅವ್ರ ಹಿಂದೆ ನಿಂತಿರುವಂಥ ಟೀಮ್ ಕೂಡ ಎಲ್ಲ ಮುಖಂಡರುಗಳಾಗಿರ್ಬೋದು, ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ಲರೂ ಅವ್ರ ಜೊತೆ ಅವ್ರ ಹಿಂದೆ ನಿಂತು ಈ ಕಾರ್ಯಕ್ರಮ ಒಬ್ಬರ ಕೈಲೇ ಮಾಡೋಕ್ಕಾಗಲ್ಲ, ಎಲ್ಲ ಟೀಮ್ ವರ್ಕ್ ಇದು ಅಂತ ತೋರಿಸಿರೋದಕ್ಕೆ ಎಲ್ಲ ನಮ್ಮ ನಾಯಕರಿಗೂ ಒಂದು ಜೋರಾದ ಚಪ್ಪಾಳೆ ತಟ್ಟಬೇಕಂತ ಕೇಳ್ಕೊತಾ ಇದ್ವಿ. ಹೀಗೆ ಎಲ್ಲ ನಮ್ಮ ನಾಯಕರುಗಳಿಗೂ, ನಮ್ಮ ಲೀಡ್ರುಗಳಿಗೂ ನೀವೆಲ್ಲರೂ ಸಹಕರಿಸಿ ಎಲ್ರಿಗೂ ಈ ಯಶವಂತಪುರ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಮುಖಂಡ, ಪ್ರತಿಯೊಬ್ಬ ಅಧ್ಯಕ್ಷ ಎಲ್ರಿಗೂ ನೀವೆಲ್ಲರೂ ಶಕ್ತಿ ಕೊಡಬೇಕಂತ ಕೇಳಿಕೊಂಡು ಈ ಮಹಿಳಾ ದಿನಾಚರಣೆ ಒಳ್ಳೆಯಾದಂಥ ಒಂದು ಕಾರ್ಯಕ್ರಮ.
ಎಲ್ಲರೂ ದಯವಿಟ್ಟು ನಮ್ಮ ಶಾಸಕರ ಭಾಷಣ ಮುಗಿಸಿದ ನಂತರ ಊಟ ಅರೇಂಜ್ ಆಗಿದೆ. ಯಾರಿಗೂ ಮಿಸ್ ಆಗಲ್ಲ. ಎಲ್ರಿಗೂ ಪ್ರತಿಯೊಬ್ಬರು 13,000 ಮಹಿಳೆಯರು ಏನು ಸೇರಿದ್ದೀರಾ ಇಲ್ಲಿ, ಪ್ರತಿಯೊಬ್ಬರಿಗೂ ಊಟ ಅರೇಂಜ್ ಆಗಿದೆ, ಪ್ರತಿಯೊಬ್ಬರಿಗೂ ಗಿಫ್ಟ್ ಅರೇಂಜ್ ಆಗಿದೆ. ಯಾರೂ ಕೂಡ ದಯವಿಟ್ಟು ಎಲ್ಲರೂ ಸಮಾಧಾನವಾಗಿ ಕುತ್ಕೊಂಡು ಎಲ್ಲ ಭಾಷಣ ಕೇಳಿ ಊಟ ಮಾಡಿ ಗಿಫ್ಟ್ ತೊಗೊಂಡು ಹೋಗಬೇಕು ಅಂತ ಕೇಳ್ಕೊಂಡು ನಂದೊಂದು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.